ಇದೇ ದೇಹ ಇವಾಗ ಪರಮಾತ್ಮನ ಅರಮನೆ ಆಯಿತು. ಮುಂದಿನ ಪದ್ಯದಲ್ಲಿ ಕುರುಪರಾಕ್ರಮನ ಅರಮನೆಗೆ ದೇಹ ಪಟ್ಟಣ ಆಗಿತ್ತು, ಈಗ ಭಗವಂತನ ಅರಮನೆ ಆಯಿತು. ಆವಾಗ ಅನುಸಂಧಾನ ಮಾಡುವಾಗ ದಶಕರ್ಣಗಳೇ ಕನ್ನಡಿಯ ಸಾಲುಗಳು. ಅರಮನೆಯಲ್ಲಿ ನಿಲುವುಗನ್ನಡಿ ಅಂತ ಉದ್ದುದ್ದ ಕನ್ನಡಿ ಸಾಲು ಹಾಕಿರ್ತಾರೆ, ಎಲ್ಲಿ ನೋಡಿದ್ರು ಕನ್ನಡಿ. ಈ ದೇಹವೆಂಬ ಅರಮನೆಯಲ್ಲಿ 10 ಇಂದ್ರಿಯಗಳೇ ಕನ್ನಡಿಯ ಸಾಲುಗಳು. ನಮ್ಮ ಹೃದಯ ಪರಮಾತ್ಮನ ವಿಹಾರಕ್ಕಿರ್ತಕ್ಕಂಥ ಮಂಟಪ. ಅರಮನೆಯಲ್ಲಿ ವಿಹಾರಕ್ಕೆ ಅಂತ ಒಂದು ಮಂಟಪ ಮಾಡ್ಕೊಂಡಿರ್ತಾನೆ, ತೂಗುಯ್ಯಾಲೆ ಅಂತ ಇರ್ತದೆ. ಹಾಗೆ ನಮ್ಮ ಚಿತ್ತವೇ ಪರಮಾತ್ಮನ ವಿಹಾರಕ್ಕೆ ಮಂಟಪ. ಅರಮನೆಯಲ್ಲಿರುವಂತಹ ರಾಜನಿಗೆ ಚಾಮರ ಹಾಕ್ತಾ ಇರ್ತಾರೆ. ದೇಹವೆಂಬಂಥ ಅರಮನೆಯಲ್ಲಿ ಪರಮಾತ್ಮ ಚಕ್ರವರ್ತಿಯಾಗಿ ರಾಜ್ಯನಾಗಿದ್ದಾನೆ. ಅವನಿಗೆ ಚಾಮರ ಯಾವುದು ಅಂತಂದ್ರೆ, ಹೃದಯ ಮಂಟಪದಲ್ಲಿ ವಿಹಾರ ಮಾಡ್ತಾ ಇದ್ದ ಪರಮಾತ್ಮನಿಗೆ ಮೂಗಿನಿಂದ ಬರತಕ್ಕಂಥ ಉಸಿರೇ ಚಾಮರ ಅಂತೆ. ಮೂಗಿನಿಂದ ಉಸಿರು ಬಿಟ್ರೆ ಅದು ಎದೆ ಮೇಲೆ ಬೀಳ್ತದೆ, ಮೊದಲು ಕೆಳಗಡೆ ಬರ್ತದೆ. ಹೃದಯ ಮಂಟಪದಲ್ಲಿ ವಾಸ ಮಾಡುವ ಈ ದೇಹವೆಂಬ ಅರಮನೆಯ ಚಕ್ರವರ್ತಿಯಾದ ಪರಮಾತ್ಮನಿಗೆ ಉಸಿರೇ, ನಾವು ಬಿಡುವ ಉಸಿರೇ ಚಾಮರ ಅಂತ ಭಾವಿಸ್ಬೇಕಂತ. ಪರಮಾತ್ಮನ ಜೊತೆಗೆ ಒಬ್ಬಳು ವಿಲಾಸಿನಿ ಇರ್ತಾಳೆ. ಒಂದು ತೂಗು ಮಂಚ ಹಾಕೊಂಡು ಅದ್ರ ಮೇಲೆ ವಿಹಾರ ಮಾಡ್ತಿರ್ತಾನೆ ಪರಮಾತ್ಮ ಮಂಟಪದಲ್ಲಿ. ಒಬ್ಬನೇ ಕೂತಿರೋದಿಲ್ಲ ಪಕ್ಕದಲ್ಲಿ, ಆ ರಾಜ ಒಬ್ಬನೇ ಕೂತಿರೋದಿಲ್ಲ, ಪಕ್ಕದಲ್ಲಿ ಒಬ್ಬ ವಿಲಾಸಿನಿಯನ್ನು ಕೂಡಿಸ್ಕೊಂಡಿರ್ತಾನೆ. ಹೃದಯ ಮಂಟಪದಲ್ಲಿ ಭಗವಂತ ಕೂತಿದ್ದಾನೆ ಈ ಅರಮನೆಯಲ್ಲಿ. ಅವನಿಗೆ ವಿಲಾಸಿನಿ ಯಾರು ಅಂತಂದ್ರೆ, ಅವನ ಜೊತೆಗೆ ನಮ್ಮ ಬುದ್ಧಿ ಹೋಗಿಬಿಟ್ರೆ ಆ ಬುದ್ಧಿಯೇ ವಿಲಾಸಿನಿ. ಆ ಪರಮಾತ್ಮನ ಜೊತೆಗೆ ನಮ್ಮ ಬುದ್ಧಿಯನ್ನು ಕಳಿಸಿಬಿಡ್ಬೇಕು. ಆ ಬುದ್ಧಿ ಯಾವಾಗ್ಲೂ ಪರಮಾತ್ಮನ ಪಕ್ಕದಲ್ಲಿದ್ರೆ ಆ ಬುದ್ಧಿ ವಿಲಾಸಿನಿ ಆಗ್ತಾಳಂತೆ. ವಿಹಾರ ಮಾಡುವ ಪರಮಾತ್ಮನ ಪಕ್ಕದಲ್ಲಿ ಕೂತಿರುವ ವಿಲಾಸಿನಿ ಅಂದ್ರೆ ಬುದ್ಧಿ, ವಿಲಾಸಿನಿ ಬುದ್ಧಿ. ದಾಮೋದರಗೆ ಸಾಷ್ಟಾಂಗ ಪ್ರಣಾಮಗಳೇ ಸುಶೇನಗಳು. ನಾವು ಮಲಗಿದಾಗ ಆ ಮಲಗಿದ್ದುಂಟಲ್ಲ ಅದೇ ಪರಮಾತ್ಮನಿಗೆ ಸಾಷ್ಟಾಂಗ ನಮಸ್ಕಾರ ಅಂತ ಅರ್ಪಣೆ ಮಾಡಬೇಕು. ಈ ದೇಹವನ್ನ ಈಗ ಅರಮನೆ ಅಂತ ಮಾಡಿದ್ದಾರೆ ದಾಸರು. ನಮ್ಮ ದೇಹವೇ ಅರಮನೆ. ಮಾರಮಣನ ಅರಮನೆಗೆ ಮಹಾದ್ವಾರ ಯಾವುದು? ದೇಹ ಅರಮನೆಯಾದಾಗ ಇದಕ್ಕೆ ಬಾಗಿಲು ಯಾವುದು? ಪಟ್ಟಣ ಆದಾಗ ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ ಅಂತ 4 ದಿಕ್ಕಿನ ಬಾಗಿಲು ಹೇಳಿದ್ರು. ದೇಹವೇ ಅರಮನೆ ಆದಾಗ ಈ ಅರಮನೆ ಮಹಾದ್ವಾರ ಯಾವುದು ಅಂತ ಕೇಳಿದ್ರೆ, ಮಾರಮಣನ ಅರಮನೆಗೆ ಸುಮಹಾದ್ವಾರವೆನಿಸುವ ವದನ, ಬಾಯಿನೇ ಮಹಾದ್ವಾರ ಅಂತ. ಬಹಳ ದೊಡ್ಡದು ನೋಡ್ರಿ. ದೇಹದಲ್ಲಿ ಬೇಕಾದಷ್ಟು ದ್ವಾರ ಇದೆ, ಬಹಳ ದೊಡ್ಡದು ಅಂದ್ರೆ ಬಾಯಿ. ಅಷ್ಟು ದೊಡ್ಡ ದ್ವಾರ ಮಹಾದ್ವಾರ ಅಂದ್ರೆ ಬಾಯಿ ಅಂತೆ. ಮಹಾದ್ವಾರದ ಮೇಲೆ ತೋರಣ ಕಟ್ಟಿರ್ಬೇಕು. ಬಾಯಿಯನ್ನ ಮಹಾದ್ವಾರ ಅಂತ ಮಾಡಿಬಿಟ್ರೆ ತೋರಣ ಯಾವುದು ಅಂತ ಕೇಳಿದ್ರೆ, ವದನ ಕೊಪ್ಪುವ ತೋರಣ ಶ್ಮಶ್ರುಗಳು. ಮೀಸೆಯನ್ನು ಬಿಟ್ಟಿರ್ತಾರೆ ಭೀಮಸೇನ ದೇವರ ಹಾಗೆ, ಅದೇ ತೋರಣ ಅಂತ ಭಾವಿಸ್ಬೇಕಂತ. ಕೇಶಗಳೇ ಪತಾಕೆಗಳು, ಕೇಶಗಳನ್ನ ಪತಾಕೆ ಅಂತ ಭಾವಿಸ್ಬೇಕು. ಅರಮನೆ ಅಂತಾದ ಮೇಲೆ ಅದಕ್ಕೆ ಅನೇಕ ಉಪ್ಪರಿಗೆ ಇರಬೇಕು, ಒಂದೇ ಇದ್ರಾಗ್ಲಿ ಒಂದ್ರ ಮೇಲೊಂದು ಅಂತಸ್ತುಗಳು ಬೇಕು. ಯಾವುದು ಅಂತಂದ್ರೆ, ಊರಿ ನಡೆಯುವ ಅಂಗಡಿಗಳು, ಪಾದ ಅದೇ ಒಂದು ಅಂತಸ್ತು, ಅದು ಕೆಳಗಿನ ಮನೆ. ಅದ್ರ ಮೇಲಿರ್ತಕ್ಕಂಥ ಜಂಘ, ಮೊಣಕಾಲಿನ ಕೆಳಗೆ ಕಣಕಾಲು, ಅದೊಂದು ಮೇಲಿನ ಅಂತಸ್ತು. ಅದ್ರ ಮೇಲೆ ತೊಡೆ ಮೇಲೆ ಮಧ್ಯೋದರ, ಉದರದ ಮೇಲೆ ಶಿರ. ಇವೆಲ್ಲ ಅಗಾರದ ಉಪ್ಪರಿಗೆಗಳು. ಒಂದೊಂದರಲ್ಲೂ ಪರಮಾತ್ಮ ಇದ್ದಾನೆ. ಪಾದದಲ್ಲಿ ಪರಮಾತ್ಮ ಇದ್ದಾನೆ, ಮೊಣಕಾಲಿನಲ್ಲಿ ಇದ್ದಾನೆ. ಇದೆಲ್ಲ ಉಪ್ಪರಿಗೆಗಳಂತೂ. ಭಾಗವತದಲ್ಲಂತೂ ಪಾದದಿಂದ ತಲೆಯ ತನಕ 14 ಲೋಕಗಳನ್ನು ವರ್ಣನೆ ಮಾಡ್ತಾರೆ. ಪಾದದಲ್ಲಿ ಪಾತಾಳ, ತಲೆಯಲ್ಲಿ ವೈಕುಂಠ ಲೋಕ. ಈ ರೀತಿ ಅನುಸಂಧಾನ ಮಾಡಬೇಕು. 14 ಉಪ್ಪರಿಗೆಗಳ ಮನೆ ಆಗ್ತದೆ. ಊರಿ ನಡೆಯುವ ಅಂಗಡಿಗಳು, ಜಂಘೆಗಳು, ಊರು ಅಂದ್ರೆ ತೊಡೆ, ಮಧ್ಯೋದರ, ಶಿರೆಗಳು ಅಗಾರದ ಉಪ್ಪರಿಗೆಗಳು. ಕೋಣೆ ಯಾವುದು? ಅರಮನೆಗೆ 5 ಕೋಣೆ ಇದೆ ಅಂತ. ಯಾವುದು ಈ ಅರಮನೆಯಲ್ಲಿರುವ 5 ಕೋಣೆಗಳು ಅಂತಂದ್ರೆ, ಕೋಶಗಳ 5 ಕೋಣೆಗಳು. ಅನ್ನಮಯ ಕೋಶ, ಮನೋಮಯ ಕೋಶ, ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಕೋಶ. 5 ಕೋಶಗಳೇ 5 ಕೋಣೆಗಳಂತೆ. ಹೀಗೆ ಮಾಡಿದರೆ ಈ ದೇಹ ಮಧು ವಿರೋಧಿಯ ಪಟ್ಟಣ ಆಯಿತು, ಇದು ಅರಮನೆ ಆಯಿತು, ಪೂಜೆಗೂ ಆಸ್ಪದ ಆಯ್ತದು. ಈ ರೀತಿ ಕ್ಷೇತ್ರ ಆಯಿತು. ಕ್ಷೇತ್ರದಲ್ಲಿ ದೇವಾಲಯಕ್ಕೂ ಬಂದದ್ದಾಯ್ತು, ಪರಮಾತ್ಮನ ಮಂದಿರಕ್ಕೆ ಬಂದದ್ದಾಯ್ತು ಇವಾಗ. ಯಾಕೆ? ನಮ್ಮ ದೇಹನೇ ಕ್ಷೇತ್ರ, ನಮ್ಮ ದೇಹವೇ ಮಂದಿರ. ಇಷ್ಟೆಲ್ಲ ಬಂದ ಮೇಲೆ ಕ್ಷೇತ್ರಕ್ಕೆ ಹೋಗಿ ಮಂದಿರಕ್ಕೆ ಹೋದ್ಮೇಲೆ ಕೊನೆಗೊಂದು ರಥೋತ್ಸವ ಮಾಡಿಸಿಬಿಡ್ಬೇಕಲ್ಲ. ಉಡುಪಿಗೆ ಹೋಗಿ ರಥೋತ್ಸವ ಮಾಡಿಸಿದೆ ಹಂಗೆ ಬಂದ್ರೆ ಹಾಗೆ. ಇದ್ದವ್ರು ಮಾಡಿಸ್ತಾರೆ, ಉಳಿದವ್ರೇನು ಮಾಡ್ಬೇಕು? ನಮ್ಮಂಥವ್ರು. ಅವರಿಗೂ ದಾಸರು ಹೇಳ್ತಾರೆ, ಈ ಶರೀರವೇ ರಥ, ನಿಮ್ಮ ಶರೀರವನ್ನೇ ರಥ ಅಂತ ಭಾವಿಸ್ರಿ. ಆವಾಗ ಕ್ಷೇತ್ರನೂ ಆಯ್ತು, ಮಂದಿರಕ್ಕೂ ಹೋದದ್ದಾಯ್ತು. ಅವ ಕ್ಯೂ ನಿಂತ್ಕೋಬೇಕಾಗಿಲ್ಲ, ಏನಿಲ್ಲ. ಯಾಕೆ? ನಮ್ದೇ ದೇಹ ಕ್ಷೇತ್ರ, ನಮ್ಮ ದೇಹವೇ ಪರಮಾತ್ಮನ ಮಂದಿರ.
ರಥ, ಈ ಶರೀರವೇ ರಥ. ಇದನ್ನ ರಥ ಅಂತ ಭಾವಿಸಬೇಕು ದೇಹವನ್ನೇ. ಆ ರಥಕ್ಕೆ ಪತಾಕೆಗಳೆಲ್ಲ ಕಟ್ಟಿರ್ತಾರೆ. ಪತಾಕ ಸುವಾಸಗಳು, ಬಣ್ಣ ಬಣ್ಣದ ಒಳ್ಳೆ ಬಟ್ಟೆಗಳನ್ನು ಉಟ್ಕೊಳ್ತಾರಲ್ಲ, ಆ ಬಟ್ಟೆ ಉಟ್ಕೊಂಡಾಗ ದೇಹವೆಂಬ ರಥದ ಪತಾಕೆಗಳು ಅಂತ ಭಾವಿಸಿ ಬಟ್ಟೆ ಉಟ್ಕೊಳ್ಬೇಕಂತ. ಪುಂಡ್ರಗಳು ಧ್ವಜ, ಊರ್ಧ್ವ ಪುಂಡ್ರ ಮೇಲ್ಮುಖವಾಗಿ ಹಾಕ್ತಕ್ಕಂಥ ಪುಂಡ್ರಗಳೇ ಈ ದೇಹವೆಂಬ ರಥಕ್ಕೆ ಧ್ವಜ ಆಗ್ತದೆ. ಆ ರಥದಲ್ಲಿ ಒಂದು ಸಿಂಹಾಸನ ಇಟ್ಟಿರ್ತಾರೆ. ಈ ದೇಹವೇ ರಥ, ದೇಹದೊಳಗಿರತಕ್ಕಂಥ ಚಿತ್ತವೇ ಸಿಂಹಾಸನ. ಸಿಂಹಾಸನವು ಚಿತ್ತವು. ರಥಕ್ಕೂ ಮೇಲೆ ಕಲಶ ಇರ್ತದೆ. ಸುಬುದ್ಧಿಯು ಕಲಶ. ಒಳ್ಳೆ ಬುದ್ಧಿ ಇತ್ತು ಅಂತಂದ್ರೆ ಅದು ಕಲಶ ಆಯಿತು. ರಥಕ್ಕೊಂದು ಹಗ್ಗ ಬೇಕಲ್ಲ. ಸನ್ಮನವು ಪಾಶ, ಮನಸ್ಸೇ ಹಗ್ಗ ಇದ್ದ ಹಾಗೆ. 3 ದಂಡಗಳಿಟ್ಟಿರ್ತಾರಂತೆ ರಥಕ್ಕೆ. ಗುಣ ದಂಡತ್ರಯಗಳು, ಸತ್ವಗುಣ, ರಜೋಗುಣ, ತಮೋಗುಣಗಳೇ 3 ದಂಡಗಳು. 2 ಘಾಲಿವಿರ್ತದೆ ರಥಕ್ಕೆ, 2 ಚಕ್ರ ಇರ್ತದೆ. ಶುಭ ಅಶುಭದ್ವಯ ಕರ್ಮ ಚಕ್ರ. ಶುಭ ಕರ್ಮ ಅಶುಭ ಕರ್ಮ ಮಾಡ್ತಾರೆ ದೇಹದಿಂದ, ಅದು 2 ಘಾಲಿಗಳಿದ್ದ ಹಾಗೆ, 2 ಚಕ್ರ ಇದ್ದ ಹಾಗೆ. ಕುದುರೆಗಳು ಯಾವುದು ರಥಕ್ಕೆ? ಮಹಾಸಮರ್ಥ ಅಶ್ವಗಳು, ದಶಕರಣಗಳೆನಿಸುವವು. 10 ಇಂದ್ರಿಯಗಳಿದೆ. ಅದೇ ದೇಹವೆಂಬ ರಥದ ಕುದುರೆ. ಯಾಕೆಂದ್ರೆ ಕುದುರೆ ಎದ್ವಾ ಓಡ್ತಿರ್ತದೆ. ನಮ್ಮ ಇಂದ್ರಿಯಗಳು ಅಷ್ಟೇ, ಎಲ್ಲೆಲ್ಲೋ ಹೋಗ್ತಿರ್ತದೆ. ಮನಸ್ಸಂತೂ ಎಲ್ಲೆಲ್ಲೋ ಹೋಗ್ತದೆ, ಕಣ್ಣೆಲ್ಲೆಲ್ಲೋ ಹೋಗ್ತದೆ, ಕಿವಿ ಬೇರೆ ಕಡೆ ಹೋಗ್ತದೆ. ಆದ್ರಿಂದ ಎಲ್ಲೆಲ್ಲೋ ಓಡ್ತಕ್ಕಂಥ ಕುದುರೆಗಳಿಗೆ ಹೋಲಿಸಿ ಇಂದ್ರಿಯಗಳನ್ನ ಕುದುರೆಗಳು ಅಂತ ಭಾವಿಸಬೇಕಂತ. ರಥ ಅಂತಂದ್ಮೇಲೆ ಅದಕ್ಕೊಬ್ಬ ಸಾರಥಿ ಬೇಕು. ರಥವನ್ನ ಮುನ್ನಡೆಸಲಿಕ್ಕೆ ಒಬ್ಬ ಸಾರಥಿ ಬೇಕೇ ಬೇಕದಕ್ಕೆ, ಕಂಟ್ರೋಲ್ ಮಾಡ್ಲಿಕ್ಕೆ. ಯಾರು? ಮಾತರಿಶ್ವನು ದೇಹರಥದೋಳು ಸೂತನಾಗಿಹ ಸರ್ವಕಾಲದಿ. ಈ ದೇಹದಲ್ಲಿರ್ತಕ್ಕಂಥ ಮುಖ್ಯ ಪ್ರಾಣದೇವರು ರಥವನ್ನ ನಡೆಸ್ತಕ್ಕಂಥ ಸಾರಥಿ ಅಂತ ಭಾವಿಸಬೇಕು. ಶ್ರೀ ತರುಣಿ ವಲ್ಲಭ ರಥಿಕನೆಂದರಿದು ನಿತ್ಯದಲ್ಲಿ. ರಥದಲ್ಲಿ ಒಂದು ಉತ್ಸವ ಮೂರ್ತಿ ಕೂತಿರ್ತದೆ. ಪರಮಾತ್ಮ ಇರ್ತಾನೆ ರಥದಲ್ಲಿ. ಈ ದೇಹವೆಂಬ ರಥದಲ್ಲಿ ಯಾರು ರಥಿಕ? ಯಾರು ಇದರಲ್ಲಿ ರಥಯಾತ್ರೆ ಮಾಡುವವನು ಯಾರು ಅಂತಂದ್ರೆ ಶ್ರೀ ತರುಣಿ ವಲ್ಲಭ ರಥಿಕ. ಈ ದೇಹದೊಳಗಿರ್ತಕ್ಕಂಥ ಪರಮಾತ್ಮ ಉತ್ಸವ ಮೂರ್ತಿಯನ್ನಿಟ್ಟ ಹಾಗೆ ಈ ದೇಹದಲ್ಲಿ ರಥಿಕನಾಗಿ ಪರಮಾತ್ಮ ಕೂತಿದ್ದಾನೆ. ಹೀಗೆ ದೇಹವನ್ನ ನಾವು ರಥ ಅಂತ ಭಾವಿಸಬಹುದು. ಪ್ರೀತಿಯಿಂದಲೇ ಪೋಷಿಸುತ್ತ ವಾತಾತಪಾದಿಗಳಿಂದ ಅವಿರತ ಗಾಳಿ ಬಿಸಿಲು ಬಡಿದಿದ್ದ ಹಾಗೆ ದೇಹವನ್ನ ಚೆನ್ನಾಗಿ ರಕ್ಷಣೆ ಮಾಡ್ಕೊಳ್ರಿ ಅಂತಾರೆ ದಾಸರು. ಯಾಕೆಂದ್ರೆ ಇದು ರಥ. ಮಳೆಗಿಟ್ಬಿಟ್ರೆ ರಥ ಕೆಟ್ಟ ಹೋಗ್ತದೆ, ಬಿಸಿಲು ಬಡಿದ್ರೆ ರಥ ಬಣ್ಣ ಹೋಗ್ತದೆ, ಕೆಟ್ಟ ಹೋಗ್ತದೆ. ಆದ್ರಿಂದ ಈ ರಥ, ದೇಹವೆಂಬಂತಹ ರಥವನ್ನ ಗಾಳಿ ಬಡಿದಿದ್ದ ಹಾಗೆ, ಬಿಸಿಲು ಬಡಿದಿದ್ದ ಹಾಗೆ, ಮಳೆ ನೀರು ಬೀಳದಿದ್ದ ಹಾಗೆ ಚೆನ್ನಾಗಿ ರಕ್ಷಣೆ ಮಾಡ್ರಿ. ಆ ರಥಕ್ಕೊಂದು ರಥದ ಮನೆ ಅಂತಲೇ ಮಾಡಿರ್ತಾರೆ. ಹಾಗೆ ನೀವು ಒಂದು ಮನೆ ಒಳಗಿರ್ರಿ. ಚಳಿ ಗಾಳಿ ಬಂದಾಗ ಒಳ್ಳೆ ಬಟ್ಟೆ ಹೊದ್ಕೊಳ್ರಿ. ಹೊದ್ಕೊಂಡಾಗ ಆ ರಥವನ್ನು ಚೆನ್ನಾಗಿ ಅಲಂಕಾರ ಮಾಡ್ತಾರೆ. ನಿಮ್ಮ ದೇಹವನ್ನು ಸ್ವಚ್ಛ ಮಾಡಿಕೊಳ್ಳುವಾಗ ಅನುಸಂಧಾನ ಏನಿರಬೇಕು ಅಂದ್ರೆ ಇದು ಪರಮಾತ್ಮನ ರಥ, ಕೆಟ್ಟ ಹೋಗಬಾರದು ಅಂತ ನೀವು ನಿಮ್ಮ ದೇಹವನ್ನ ಚೆನ್ನಾಗಿ ಪೋಷಣೆ ಮಾಡ್ಕೊಳ್ರಿ. ಏನಡ್ಡಿ ಇಲ್ಲ. ಪ್ರೀತಿಯಿಂದಲೇ ಪೋಷಿಸುತ್ತ ವಾತಾತಪಾದಿಗಳಿಂದ ವಿರತ ಈ ತನುವಿನೊಳು ಮಮತೆ ಬಿಟ್ಟವನವನೇ ಮಹಾಯೋಗಿ. ನನ್ನ ದೇಹ ಅನ್ನುವಂಥ, ನನ್ನ ಭೋಗಕ್ಕಿರೋ ದೇಹ ಅನ್ನುವ ಮಮತೆ ಬಿಟ್ಟು ಪರಮಾತ್ಮನ ಉತ್ಸವ ಮಾಡ್ಲಿಕ್ಕಿರತಕ್ಕಂಥ ರಥ ಇದು ಅಂತ ಅನುಸಂಧಾನ ಮಾಡ್ರಿ ಈ ದೇಹವನ್ನ. ಆವಾಗ ಅವನು ಮಹಾಯೋಗಿ ಆಗ್ತಾನೆ. ಎಲ್ಲ ಹೇಳಿದ್ರು. ಪ್ರಾಣದೇವರು ಸಾರಥಿ ಆದರು, ಪರಮಾತ್ಮ ರಥಿಕ ಕೊಡ್ಲಿಕ್ಕೆ ಎಲ್ಲ ಹೇಳಿದ್ರು. ಜೀವ ಯಾರು ಈ ದೇಹದಲ್ಲಿರುವವನು ಅಂತಂದ್ರೆ ರಥೋತ್ಸವ ಮಾಡೋ ಸೇವಾಕರ್ತ ಅಷ್ಟೇ, ಇನ್ನೇನು. ಜೀವ ಅವನು ಸೇವಾಕರ್ತನ ಸ್ಥಾನ ಅವನಿಗೆ. ಪರಮಾತ್ಮ ಮುಖ್ಯ. ಈ ರಥದಲ್ಲಿ ಕೂತಿರ್ತಕ್ಕಂತಹ ರಥಿಕ ಪರಮಾತ್ಮ ಅಂತ ರಥೋತ್ಸವವನ್ನು ಕೂಡ ದಾಸರು ಮಾಡಿಸ್ತಾ ಇದ್ದಾರೆ ನಮ್ಮ ಕೈಯಿಂದ. ರಥೋತ್ಸವ ಆದ್ಮೇಲೆ ಜೊತೆಗೊಂದು ತೆಪ್ಪೋತ್ಸವ ಅಂತ ಬೇರೆ ಮಾಡ್ಬೇಕಲ್ಲ. ತೆಪ್ಪೋತ್ಸವ ಮಾಡದಿದ್ರೆ ತೆಪ್ಪೋತ್ಸವನೂ ಮಾಡಿಸಿಬಿಟ್ರು ಸುಲಭದಲ್ಲಿ. ಕ್ಷೇತ್ರ ಆಯ್ತು, ಪರಮಾತ್ಮನ ಮಂದಿರಕ್ಕೆ ಹೋದದ್ದಾಯ್ತು, ರಥೋತ್ಸವನೂ ಆಯ್ತು, ಮಾನಸ ಪೂಜೆ ಆಯ್ತು, ಯಜ್ಞನೂ ಆಗೋಯ್ತು. ಇನ್ನು ತೆಪ್ಪೋತ್ಸವವನ್ನು ಮುಗಿಸಿಬಿಡ್ತಾರೆ. ತೆಪ್ಪೋತ್ಸವ ಮಾಡಬೇಕಾದ್ರೆ ದೊಡ್ಡ ಸರೋವರ ಬೇಕು. ಸರೋವರದಲ್ಲಿ ಮಾಡಿಸೋದಿಲ್ಲ ದಾಸರು. ಭವವೆನಿಪ ವನಧಿಯೋಳು. ಭವ ಅಂದ್ರೆ ಸಂಸಾರ. ಭವವೆನಿಪ ವನಧಿಯೋಳು, ಸಂಸಾರವೆಂಬ ಸಮುದ್ರದಲ್ಲೇ ತೆಪ್ಪೋತ್ಸವ ಮಾಡಿಸ್ತಾರೆ. ಭವವೆನಿಪ ವನಧಿಯೋಳು, ಕರ್ಮ ಪ್ರವಾಹದೋಳು. ಸಂಸಾರವೆಂಬ ಸಮುದ್ರ, ನಾವು ಮಾಡುವ ಕರ್ಮ ಪ್ರವಾಹ ಮಾಡಿದ ಹಾಗೆ ಬರ್ತೀವಿ. ಹೇಗೆ ಪ್ರವಾಹ ಬರ್ತಿರ್ತದೆ ಆ ರೀತಿ ಕರ್ಮ ಪ್ರವಾಹ ಇದ್ದ ಹಾಗೆ ನಡೀತದಂತೆ ನಮ್ಮಿಂದ. ಕರ್ಮ ಪ್ರವಾಹದೊಳು ಸಂಚರಿಸುತ್ತ ದೇಹವ ಸುನಾವಯ ಮಾಡಿ. ಸಂಸಾರ ಸಾಗರ, ಕರ್ಮ ಪ್ರವಾಹ, ಅದರಲ್ಲಿ ಬಂದಿರತಕ್ಕಂಥ ಈ ದೇಹವೇ ಸುನಾವಯ ಮಾಡಿ. ಈ ದೇಹವೇ ತೆಪ್ಪ, ಇದೇ ಒಂದು ದೋಣಿ.
ಇದನ್ನೇ ನಾವೇ ಅಂತ ಮಾಡಿ ತನ್ನವರಿಂದೊಡಗೂಡಿ ದಿವಸಗಳಲ್ಲಿ ಲಕ್ಷ್ಮೀಧವನು ಕ್ರೀಡಿಪನೆಂದು ಚಿಂತಿಸೆ. ಸಾಗರದಲ್ಲಿ ಕರ್ಮ ಪ್ರವಾಹದಲ್ಲಿ ಬಂದಂಥ ಈ ದೇಹ ದೋಣಿ, ಇದರಲ್ಲಿ ತತ್ವಾಭಿಮಾನಿ ದೇವತೆಗಳಿಂದ ಕೂಡಿಕೊಂಡು ಪರಮಾತ್ಮ ಕೂತಿದ್ದಾನೆ ಅಂತ ನಾವು ಅನುಸಂಧಾನ ಮಾಡಿದರೆ ಆವಾಗ ಈ ದೇಹ ಯಾತ್ರೆ ನಡೀತದೆ. ಇದೇ ಸಂಸಾರ ಸಾಗರದಲ್ಲಿ ತಿರುಗಿಸಿದಂಥ ದೋಣಿ ಆಗ್ತದೆ, ಪರಮಾತ್ಮನಿಗೆ ತಪ್ಪೋತ್ಸವ ಆಗ್ತದೆ. ಇದರಿಂದ ನಮಗ್ ಬರೋ ಫಲ ಏನು ಅಂತಂದ್ರೆ ಪವನನಯ್ಯ ಭವಾಬ್ಧಿ ದಾಟಿಸಿ ಪರಮಸುಖವೀವಾ. ಅವನಿಗೆ ತಪ್ಪೋತ್ಸವ ಯಾಕೆ ಮಾಡಿಸ್ಬೇಕು ಅಂದ್ರೆ ನಿನ್ನನ್ನ ಈ ಸರೋವರದಲ್ಲಿ ಸುತ್ತಾಕ್ಸಿದ್ದೀನಿ ಮುಳುಗಿಸ್ದಿದ್ದ ಹಾಗೆ, ಹಂಗೆ ನನ್ನನ್ನು ಸಂಸಾರ ಸಾಗರದಲ್ಲಿ ಮುಳುಗಿಸದಂತೆ ನೀನು ಕೂಡ ದಡ ದಾಟಿಸಿಬಿಡು. ಈ ಸಂಸಾರ ಸಾಗರ ದಾಟಿಸು ಅಂತಲೇ ತಪ್ಪೋತ್ಸವ ಮಾಡ್ಬೇಕಂತ. ತಪ್ಪೋತ್ಸವದಲ್ಲಿ ಯಾರು ಮುಳುಗಿಸೋದಲ್ಲ, ದೇವರನ್ನ ವೈಭವದಿಂದ ಸಾಗಿಸಿ ಇಳಿಸಿಬಿಡ್ತೇವೆ. ಹಾಗೆ ಸಂಸಾರ ಸಾಗರದಲ್ಲಿ ದೇಹವೆಂಬ ಸುನಾವಿಯಲ್ಲಿ ಈ ನನ್ನನ್ನು ಕೂಡಿಸಿ ಸಂಸಾರ ಸಾಗರದಲ್ಲಿ ನಿನಗೆ ನಾವು ತೆಪ್ಪೋತ್ಸವ ಮಾಡಿಸಿದ ಹಾಗೆ ಆರಾಮಾಗಿ ಸಂಸಾರ ಸಾಗರದಲ್ಲಿ ನಮ್ಮನ್ನ ನಡೆಸಿಬಿಡು, ಭವಾಬ್ಧಿ ದಾಟಿಸಿ ಪರಮ ಸುಖ ಕೊಡು ಅಂತ ಪ್ರಾರ್ಥನೆ ಮಾಡಿದರೆ ಪವನನಯ್ಯ ಭವಾಬ್ಧಿ ದಾಟಿಸಿ ಪರಮ ಸುಖವೀವಾ. ದಾಸವರೆಣ್ಯರು ನಮ್ಮ ದೇಹದಲ್ಲೇ ಯಾವ ರೀತಿ ನಾವು ಪರಮಾತ್ಮನನ್ನ ಆರಾಧನೆ ಮಾಡಿಕೊಳ್ಳಬೇಕು ಅನ್ನೋ ವಿಚಾರವನ್ನ ತಿಳಿಸಿದರು. ನಮ್ಮ ದೇಹವನ್ನ ಪರಮಾತ್ಮನ ಅರಮನೆ ಅಂತ ಭಾವಿಸಬೇಕು, ದೇಹವನ್ನ ಪರಮಾತ್ಮನ ಪಟ್ಟಣ ಅಂತ ಭಾವಿಸಬಹುದು. ಇದೇ ದೇಹವನ್ನ ಭಗವಂತನ ರಥ ಅಂತ ಭಾವಿಸಿ, ಇದೇ ದೇಹವನ್ನ ಸಂಸಾರ ಸಾಗರದಲ್ಲಿ ಬಂದಂಥ ನೌಕೆ ದೇಹವನ್ನ ಸುನಾವೆಯ ಮಾಡಿ ಇದರಲ್ಲಿ ತತ್ವಾಭಿಮಾನಿ ದೇವತೆಗಳ ಜೊತೆಗೆ ಪರಮಾತ್ಮ ಕೂತಿದ್ದಾನೆ ಅಂತ ಹೇಳಿ ಅವನಿಗೆ ತಪ್ಪೋತ್ಸವ ಮಾಡಿದ ಹಾಗೆ ಮಾಡಬಹುದು. ಭವವೆನಿಪ ವನಧಿಯೊಳು ಕರ್ಮ ಪ್ರವಾಹದೊಳು ಸಂಚರಿಸುತ್ತ ದೇಹವ ಸುನಾವೆಯ ಮಾಡಿ ಅಂತ ನಮ್ಮ ದೇಹದಲ್ಲಿ ಮಾನಸ ಪೂಜಾ, ಮಾನಸ ಯಜ್ಞ. ಆವಾಗ ನಮ್ಮ ದೇಹದಲ್ಲಿರುವ ಗೋಳಕೆಗಳೇ ಕುಂಡಾಯಿತು, ಅಲ್ಲಿರುವ ಇಂದ್ರಿಯಗಳು ಅಗ್ನಿ ಆಯಿತು, ಶಬ್ದ ಸ್ಪರ್ಶ ರೂಪ ರಸ ಗಂಧ ವಿಷಯ ಪದಾರ್ಥಗಳು ಸಮಿಧೆ ಆಯಿತು. ಈ ರೀತಿ ಅಧ್ಯಾತ್ಮ ಯಜ್ಞವಿದು ಅಂತ ಮಾನಸ ಪೂಜಾ, ಮಾನಸ ಯಜ್ಞ, ಮಾನಸವಾಗಿ ಪರಮಾತ್ಮನ ಮಂದಿರಕ್ಕೆ ಹೋಗೋದು ಎಲ್ಲವನ್ನೂ ಕೂಡ ನಿರೂಪಣೆ ಮಾಡಿದ್ರು. ಇನ್ನು ಹೊರಗಡೆ ದೇಹದ ಹೊರಗೆ ಎಲ್ಲೆಲ್ಲಿ ಏನೇನು ಪದಾರ್ಥ ನೋಡ್ತೇವೆ ಅಲ್ಲೆಲ್ಲ ಪರಮಾತ್ಮನ ಚಿಂತನೆ ಬರಬೇಕು ಅಂತ ಈಗ ಹೇಳ್ತಾ ಇದ್ದಾರೆ. ಆಪಣಾಲಯ ಗತ ಪದಾರ್ಥವು ಸ್ತ್ರೀ ಪುರುಷರಿಂದ್ರಿಯಗಳಲ್ಲಿ ದೀಪಪಾವಕರೊಳಗಿಡುವ ತೈಲಾದಿ ದ್ರವ್ಯಗಳ ಆಪರಮಗವದಾನವೆಂದು ಪದೇ ಪದೇ ಮರೆಯದಲೆ ಸ್ಮರಿಸುತ್ತ ಭೂಪಾನಂದದಿ ಸಂಚರಿಸು ನಿರ್ಭಯದಿ ಸರ್ವತ್ರ. ಆಪಣ ಅಂದ್ರೆ ಅಂಗಡಿ. ಅಂಗಡಿ ಬೀದಿಯಲ್ಲಿ ಹೋಗುವಾಗ ಅಂಗಡಿಯಲ್ಲಿ ಏನೇನು ಪದಾರ್ಥಗಳನ್ನ ನೋಡ್ತೇವೆ, ಆಲಯ ಗತ ಪದಾರ್ಥವು ಯಾರ್ದಾದ್ರೂ ಮನೆಗಳಿಗೆ ಹೋದಾಗ ಅಪೂರ್ವ ವಸ್ತುಗಳನ್ನು ತಂದಿಟ್ಟಿರ್ತಾರೆ, ಅಲ್ಲಿ ಆ ಪದಾರ್ಥಗಳನ್ನ ನೋಡ್ತೇವೆ. ಸ್ತ್ರೀ ಪುರುಷರು ಅವರು ಧರಿಸಿದಂಥ ಆಭರಣಗಳನ್ನ ನೋಡ್ತೇವೆ. ದೀಪ ಪಾವಕರೊಳಗಿಡುವ ತೈಲಾದಿ ದ್ರವ್ಯಗಳ, ದೀಪ ಹಚ್ಚಲಿಕ್ಕೆ ಉಪಯೋಗಿಸ್ತಕ್ಕಂಥ ಎಣ್ಣೆ, ತುಪ್ಪ ಇವುಗಳನ್ನ ನೋಡ್ತೇವೆ. ಏನ್ ಪದಾರ್ಥ ನೋಡಿದಾಗ ಆ ಪರಮಗ ಅವದಾನವೆಂದು ಪದೇ ಪದೇ ಮರೆಯುತ್ತಲೆ. ಇದೆಲ್ಲ ಪರಮಾತ್ಮನಿಗೆ ಆರಾಧನೆಗೋಸ್ಕರ ಇರತಕ್ಕಂಥದ್ದು ಅನ್ನೋ ಚಿಂತನೆ ಬರಬೇಕಂತ. ಯಾವ ಪದಾರ್ಥ ನೋಡಿದ ಕೂಡಲೇ ಇದು ನಮ್ಮ ಭೋಗ ಸಾಮಗ್ರಿ ಅಂತಲ್ಲ, ಇದು ಪರಮಾತ್ಮನಿಗೆ ಅವದಾನ ಅಂದ್ರೆ ಆಹುತಿ. ಅಂಗಡಿಯಲ್ಲಿ ನೋಡಿದಂತಹ ಪದಾರ್ಥ ಆಪಣ ಆಲಯಗತ ಪದಾರ್ಥ, ಸ್ತ್ರೀ ಪುರುಷರು ತಮ್ಮ ಅವಯವಗಳಲ್ಲಿ ಧರಿಸಿದಂತಹ ಪದಾರ್ಥ, ದೀಪ ಹಚ್ಚಲಿಕ್ಕೆ ಹಾಕಿದಂತಹ ಎಣ್ಣೆ ತುಪ್ಪ ಎಲ್ಲವೂ ಕೂಡ ಪರಮಾತ್ಮನಿಗೆ ಆಹುತಿ ಅಂತ ಪದೇ ಪದೇ ಮರೆಯದಲೆ ಸ್ಮರಿಸುತ್ತಾ ಭೂಪನಂದದಿ ಸಂಚರಿಸು ನಿರ್ಭಯದಿ ಸರ್ವತ್ರ. ಹೀಗೆ ಪರಮಾತ್ಮನ ಚಿಂತನೆ ಇದ್ದಾಗ ರಾಜಾರೋಷವಾಗಿ ಸಂಚಾರ ಮಾಡೋದು ಅಂತಾರೆ. ಯಾವ ಭಯವೂ ಇಲ್ಲದೇನೆ ನಿರ್ಭಯದಿಂದ ಸಂಚಾರ ಮಾಡು, ಪರಮಾತ್ಮನ ಅನುಸಂಧಾನ ಯಾವಾಗಲೂ ಇರಲಿ ಅಂತ ದಾಸರು ಸಂದೇಶ ಕೊಟ್ಟಿದ್ದಾರೆ. ಇನ್ನು ಮುಂದೆ ವ್ಯಾಪ್ತೋಪಾಸನೆ ಕ್ರಮ ಹೇಳ್ತಾರೆ. ಎಲ್ಲಾ ಕಡೆ ಭಗವಂತನನ್ನ ಕಂಡು ಆರಾಧನೆ ಮಾಡುವ ಒಂದು ಕ್ರಮ ಇದೆ. ದೊಡ್ಡ ದೊಡ್ಡ ಜ್ಞಾನಿಗಳು ಮಾಡ್ತಾರೆ. ಅವರಿಗೆ ವಾರಿಜ ಭವಾಂಡವೇ ಸುಮಂಟಪ. ನಿನ್ನೆ ಪ್ರವಚನದಲ್ಲಿ ಬಂತು, ಹೃದಯವೇ ಮಂಟಪ, ದೇಹ ರಥ, ಹೃದಯ ಮಂಟಪ ಅಂತ ಬಂತು. ಇನ್ನೂ ಉತ್ತಮರಾದ ಜ್ಞಾನಿಗಳಿಗೆ ಹಾಗೆ ಅಂದ್ರೆ ವಾರಿಜ ಭವಾಂಡವೇ ಸುಮಂಟಪ, ಮೇರುಗಿರಿ ಸಿಂಹಾಸನವು, ಭಾಗೀರಥಿಯ ಮಜ್ಜನವು,
ದಿಗ್ವಸ್ತ್ರಗಳು, ನುಡಿ ಮಂತ್ರ, ಭೂರುಹಜ ಫಲಪುಷ್ಪ, ಗಂಧ ಸಮೀರ, ಶಶಿ ರವಿ ದೀಪ, ಭೂಷಣ ತಾರಕೆಗಳನ್ನರ್ಪಿಸಲು ಕೈಕೊಂಡು ಮನ್ನಿಸುವ. ಇಂಥ ಒಂದು ಪೂಜೆಯನ್ನು ಕೂಡ ಪರಮಾತ್ಮ ಸ್ವೀಕಾರ ಮಾಡ್ತಾನಂತೆ. ಈ ಬ್ರಹ್ಮಾಂಡ ಏನಿದೆ, 50 ಕೋಟಿ ಯೋಜನೆ ವಿಸ್ತೀರ್ಣವಾದಂತಹ ಬ್ರಹ್ಮಾಂಡವೇ ಪರಮಾತ್ಮನಿಗೆ ಮಂಟಪ ಅಂತ ಭಾವಿಸಬೇಕು. ವಾರಿಜ ಭವ ಅಂಡ ಅಂದ್ರೆ ಬ್ರಹ್ಮಾಂಡ, ವಾರಿಜ ಅಂದ್ರೆ ಕಮಲ, ವಾರಿಜ ಭವ ಕಮಲದಲ್ಲಿ ಹುಟ್ಟಿದಂಥವರು ಬ್ರಹ್ಮದೇವರು, ವಾರಿಜ ಭವಾಂಡವೇ ಅಂದ್ರೆ ಬ್ರಹ್ಮಾಂಡವೇ ಸುಮಂಟಪ. ಮಂಟಪದಲ್ಲಿ ಒಂದು ಸಿಂಹಾಸನ ಇಟ್ಟು ಪರಮಾತ್ಮನನ್ನು ಕೂಡಿಸ್ಬೇಕು. ಬ್ರಹ್ಮಾಂಡ ಮಂಟಪ ಆದಾಗ ಮೇರು ಪರ್ವತ ಸಿಂಹಾಸನ ಅಂತ, ಮೇರುಗಿರಿ ಸಿಂಹಾಸನ. ಬ್ರಹ್ಮಾಂಡ ಮಂಟಪ ಆಯಿತು, ಮೇರು ಪರ್ವತ ಸಿಂಹಾಸನ ಆಯಿತು. ಅಲ್ಲಿ ಕೂತಂತಹ ಪರಮಾತ್ಮನಿಗೆ ಅಭಿಷೇಕಕ್ಕೆ ನೀರು ಯಾವುದು? ಅವನಿಗೆ ಅಭಿಷೇಕಕ್ಕೆ ನೀರು ಯಾವುದು ಅಂತಂದ್ರೆ ಸಣ್ಣ ಥಾಲಿಯಲ್ಲಿ ಇಟ್ಟುಕೊಂಡಿರೋ ನೀರು ಸಾಕಾಗೋದಿಲ್ಲ. ಬ್ರಹ್ಮಾಂಡ ಮಂಟಪದಲ್ಲಿ ಮೇರುಗಿರಿ ಎಂಬ ಸಿಂಹಾಸನದಲ್ಲಿ ಕೂತಿರೋ ಪರಮಾತ್ಮನಿಗೆ ಭಾಗೀರಥಿಯ ಮಜ್ಜನವು, ಗಂಗಾ ಪ್ರವಾಹ ಹರಿತದಲ್ಲ, ಇದೇ ಪರಮಾತ್ಮನಿಗೆ ಅಭಿಷೇಕ ಅಂತ ಮಾಡಿಬಿಡ್ತಾರಂತೆ ಜ್ಞಾನಿಗಳು. ಇಂಥ ಪರಮಾತ್ಮನಿಗೆ ವಸ್ತ್ರ ಯಾವುದು ಅಂತಂದ್ರೆ ದಿಗ್ವಸ್ತ್ರ. ಎಲ್ಲ ಕಡೆ ಇರತಕ್ಕಂಥ ದಿಕ್ಕೆ ಪರಮಾತ್ಮನನ್ನು ಸುತ್ತ ಹಾಕಿದಂತಹ ವಸ್ತ್ರ. ವಸ್ತ್ರವನ್ನ ಮೈ ತುಂಬ ಸುತ್ತಕೊಳ್ತಾರೆ. ಸರ್ವತ್ರ ವ್ಯಾಪ್ತನಾಗಿದ್ದಂತಹ ಬೃಹತ್ಕಾಯ ಬ್ರಹ್ಮಾಂಡ ಮಂಟಪದಲ್ಲಿ ಮೇರುಗಿರಿ ಸಿಂಹಾಸನದಲ್ಲಿ ಕೂತು ಭಾಗೀರಥಿಯನ್ನೇ ಮಜ್ಜನಾಂತ ಮಾಡಿಕೊಂಡಿರುವ ಪರಮಾತ್ಮನಿಗೆ ಅವನನ್ನು ಸುತ್ತ ಹಾಕಲಿಕ್ಕೆ ವಸ್ತ್ರ ಯಾವುದು ಅಂತಂದ್ರೆ 10 ದಿಕ್ಕುಗಳೇ ಅವನಿಗೆ ವಸ್ತ್ರ ಆಗ್ತದೆ, ದಿಗ್ವಸ್ತ್ರ. ಇಂಥ ಪರಮಾತ್ಮನಿಗೆ ಮಂತ್ರ ಯಾವುದು? ಬರೇ ಸಹಸ್ರ ಶೀರ್ಷ ಪುರುಷ ಸಣ್ಣ ಪುರುಷ ಸೂಕ್ತ ಸಾಕಾಗುವುದಿಲ್ಲ. ಇಂಥ ಪರಮಾತ್ಮನಿಗೆ ಮಂತ್ರ ಯಾವುದು ಅಂದ್ರೆ ನುಡಿ ಮಂತ್ರ. ಯಾರ್ಯಾರ ಬಾಯಿಂದ ಏನೇನು ಮಾತು ಬರ್ತದೆ ಅದೆಲ್ಲ ಭಗವಂತನ ಗುಣಗಾನ ಮಾಡುವ ಮಂತ್ರ ಅಂತ ಬ್ರಹ್ಮದೇವರು, ಅವರ ಅನುಗ್ರಹ ಇದ್ದವರೆಲ್ಲ ಹಾಗೆ ಅನುಸಂಧಾನ ಮಾಡ್ತಾರಂತೆ. ಏನೇನು ಶಬ್ದ ಬರ್ತದೆ, ಅಶೇಷ, ವರ್ಣಾತ್ಮಕ, ಧ್ವನ್ಯಾತ್ಮಕ ಅಂತ ಎಲ್ಲ ಧ್ವನ್ಯಾತ್ಮಕ ಶಬ್ದ, ವರ್ಣಾತ್ಮಕ ಶಬ್ದ, ಲೌಕಿಕ ಶಬ್ದ, ವೈದಿಕ ಶಬ್ದ, ಅಶೇಷ, ಲೌಕಿಕ, ವೈದಿಕ, ಭೇದ ಭಿನ್ನ, ಧ್ವನ್ಯಾತ್ಮಕ, ವರ್ಣಾತ್ಮಕ ಎಲ್ಲಾ ಶಬ್ದಗಳು ಕೂಡ ಪರಮಾತ್ಮನ ಮಂತ್ರ ಅಂತ ಉಪಾಸನೆ ಮಾಡಿಬಿಡ್ತಾರೆ. ಅವರಿಗೆ ನುಡಿಯೇ ಮಂತ್ರ ಆಗ್ತದೆ. ಗಂಟೆ ಹೊಡೆದ್ರು ಆ ಧ್ವನಿಯು ಪರಮಾತ್ಮನ ಒಂದು ಗುಣಗಾನ ಮಾಡೋದು ಅಂತಲೇ. ದೇವಸ್ಥಾನಕ್ಕೆ ಹೋದ ಕೂಡಲೇ ಗಂಟೆ ಹೊಡಿತಾರೆ. ಏನರ್ಥ ಆ ಧ್ವನಿಗೆ? ಸ್ವಾಮಿ ನೀನು ದೊಡ್ಡವನು, ನಾನು ಸಣ್ಣವನು ಅನ್ನೋ ಅರ್ಥವನ್ನ ಗಂಟೆ ಧ್ವನಿ ಹೇಳ್ತದೆ. ಗೊತ್ತಿಲ್ಲ, ಸುಮ್ಮನೆ ಹೊಡೆದು ಬಿಡ್ತಾರೆ ಅಷ್ಟೇ. ಆ ಧ್ವನಿ ಬಂದ್ರೆ ಈ ಅರ್ಥ ಅಂತದೆ, ನೀನು ದೊಡ್ಡವನು, ನೀನು ಈಶ, ನಾನು ದಾಸ ಅನ್ನೋ ಅನುಸಂಧಾನವನ್ನ ಆ ಘಂಟಾ ಧ್ವನಿ ಕೊಡ್ತದೆ. ಹಿಂಗೆ ಪ್ರತಿಯೊಂದು ಧ್ವನಿಯೂ ಕೂಡ ಪರಮಾತ್ಮನ ಮಹಿಮೆಯನ್ನೇ ಹೇಳ್ತಕ್ಕಂಥದ್ದು. ಭೂರುಹಜ ಫಲಪುಷ್ಪ, ಪರಮಾತ್ಮನಿಗೆ ಪುಷ್ಪ ಫಲ ಸಮರ್ಪಣೆ ಮಾಡಬೇಕಲ್ಲ. ಎಲ್ಲೆಲ್ಲಿ ಭೂಮಂಡಲದಲ್ಲಿ ಯಾವ್ಯಾವ ಗಿಡದಲ್ಲಿ ಏನು ಹೂವು ಹಣ್ಣು ಬಿಟ್ಟಿದೆ ಅದನ್ನೆಲ್ಲ ಮೇರುಗಿರಿ ಸಿಂಹಾಸನದಲ್ಲಿ ಬ್ರಹ್ಮಾಂಡ ಮಂಟಪದಲ್ಲಿ ಕೂತಿರೋ ಪರಮಾತ್ಮನಿಗೆ ಅರ್ಪಣೆ ಮಾಡಿಬಿಡ್ತಾರೆ. ಪ್ರತ್ಯೇಕ ತಂದು ಬಿಡಿಸ್ಕೊಂಡು ಅರ್ಪಣೆ ಮಾಡೋದಿಲ್ಲ, ಅಲ್ಲಿಂದಲ್ಲೇ ಅರ್ಪಣೆ ಮಾಡಿಬಿಡ್ತಾರಂತ. ಇಂಥ ವ್ಯಾಪ್ತೋಪಾಸನೆ. ಎಲ್ಲೆಲ್ಲಿ ಏನೇನು ಸುಗಂಧ ಗಾಳಿ ಬೀಸಿದಾಗ, ವಾಯುದೇವರು ಗಾಳಿ ಬೀಸಿದಾಗ ಪರಮಾತ್ಮನಿಗೆ ಗಂಧಾರ್ಪಣೆ ಆಗ್ತಾ ಇದೆ ಅಂತ ಅಂದ್ಕೋತಾರೆ. ಯಾಕೆಂದ್ರೆ ವಾಯುದೇವರಿಗೆ ಗಂಧವಾಹ ಅಂತ ಹೆಸರು. ಸುಗಂಧವನ್ನ ಹೊತ್ತುಕೊಂಡು ಬರತಕ್ಕಂಥವ್ರು ವಾಯುದೇವರು. ಆದ್ರಿಂದ ಗಾಳಿ ಬೀಸಿದಾಗ ಪರಮಾತ್ಮನಿಗೆ ಗಂಧಾರ್ಪಣೆ. ಇಂಥ ಬ್ರಹ್ಮಾಂಡ ಮಂಟಪದಲ್ಲಿ ಮೇರುಗಿರಿ ಸಿಂಹಾಸನದಲ್ಲಿ ಕೂತ ಪರಮಾತ್ಮನಿಗೆ ಆ ಕಡೆ ಈ ಕಡೆ ಇಡತಕ್ಕಂಥ ನೀಲಾಂಜನ ಯಾವುದು? ಆ ಕಡೆ ಈ ಕಡೆ 2 ಕಾಲು ದೀಪ ನೀಲಾಂಜನ ಹಚ್ಚಿಡಬೇಕು. ಇಂಥ ಪರಮಾತ್ಮನಿಗೆ ದೀಪ ಯಾವುದು ಅಂದ್ರೆ ಶಶಿ ರವಿ ದೀಪ. ಸೂರ್ಯ ಚಂದ್ರರೇ ಪರಮಾತ್ಮನಿಗೆ ದೀಪ ಅಂತ ಭಾವಿಸ್ತಾರಂತೆ. ಇಂಥ ಪರಮಾತ್ಮನಿಗೆ ಭೂಷಣಗಳು ಯಾವುದು? ಭೂಷಣ ತಾರಕೆಗಳನ್ನು ಅರ್ಪಿಸಲು. ನಕ್ಷತ್ರಗಳೇ ಪರಮಾತ್ಮನಿಗೆ ಆಭರಣ, ಭೂಷಣ ಅಂತ ನಕ್ಷತ್ರಗಳನ್ನೇ ಭೂಷಣ ಅಂತ ಅರ್ಪಣೆ ಮಾಡಿಬಿಡ್ತಾರೆ. ಈ ರೀತಿ ಪೂಜೆ ಮಾಡಿದಾಗಲೂ ಕೂಡ ಈ ರೀತಿ ಅರ್ಪಿಸಲು ಕೈಕೊಂಡು ಮನ್ನಿಸುವ ಇಂಥ ಪೂಜೆಯನ್ನು ಪರಮಾತ್ಮ ಸ್ವೀಕಾರ ಮಾಡ್ತಾನೆ. ಇದೊಂದು ಅದ್ಭುತವಾದ ಪೂಜೆ ಹೇಳೋದು. ಈ ಪದ್ಯನೇ ಬಹಳ ಚೆನ್ನಾಗಿದೆ. ವಾರಿಜ ಭವಾಂಡವೇ ಸುಮಂಟಪ, ಮೇರುಗಿರಿ ಸಿಂಹಾಸನವು, ಭಾಗೀರಥಿಯ ಮಜ್ಜನವು, ದಿಗ್ವಸ್ತ್ರಗಳು, ನುಡಿ ಮಂತ್ರ, ಭೂರುಹಜ ಫಲ ಪುಷ್ಪ, ಗಂಧ ಸಮೀರ, ಶಶಿರವಿ ದೀಪ, ಭೂಷಣ ತಾರಕೆಗಳನ್ನರ್ಪಿಸಲು ಕೈಕೊಂಡು ಮನ್ನಿಸುವ. ಸುರೇಂದ್ರ ತೀರ್ಥರು ಅಂತ ರಾಯರ ಮಠದ ಪರಂಪರೆಯಲ್ಲಿ, ಪೂರ್ವ ಪರಂಪರೆಯಲ್ಲಿ ಇದ್ದವರು ಸುರೇಂದ್ರ ತೀರ್ಥರು ಅಂತ ಅವರ ಹೆಸರು. ಆ ಸುರೇಂದ್ರ ತೀರ್ಥರ ಶಿಷ್ಯರೇ ವಿಜೇಂದ್ರ ತೀರ್ಥರು. ವಿಜೇಂದ್ರ ತೀರ್ಥರ ಶಿಷ್ಯರು ಸುಧೀಂದ್ರ ತೀರ್ಥರು.
ಸುಧೀಂದ್ರ ತೀರ್ಥರ ಶಿಷ್ಯರೇ ರಾಘವೇಂದ್ರ ಸ್ವಾಮಿಗಳು. ಸುರೇಂದ್ರ ತೀರ್ಥರು ಸಂಚಾರ ಮಾಡ್ತಾ ಇದ್ರಂತೆ. ಆವಾಗ ಅದೇ ಕಾಲದಲ್ಲಿ ಒಮ್ಮೆ ವ್ಯಾಸರಾಜರು ಅವರು ಒಂದು ಊರಿಗೆ ಸೇರಿದ್ರಂತೆ. ಸುರೇಂದ್ರ ತೀರ್ಥರು ಹೋದ ಯಾವ ಊರಲ್ಲಿ ಬಿಡಾರ ಬಿಟ್ಟಿದ್ರು ಅಲ್ಲೇನೆ ಇವರು ಕೂಡ ಹೋಗಿ ಸೇರಿದ್ದಾರೆ. ವ್ಯಾಸರಾಜರು ಪೂಜೆ ಮಾಡ್ತಾ ಇದ್ರು. ಮಧ್ಯಾಹ್ನ ಪೂಜೆ ಶುರು ಮಾಡಿದ್ರಂತೆ. ಪೂಜೆ ಶುರು ಮಾಡುವಾಗ ಒಂದಿಷ್ಟು ತುಳಸಿ ತಂದಿಟ್ಟಿದ್ದ ಎಡಬಲ ಸೇವಕ. ಆ ತುಳಸಿಯಿಂದ ಅರ್ಚನೆ ಮಾಡಬೇಕು ಅಂತ ತುಳಸಿ ನೋಡುವಾಗ ವ್ಯಾಸರಾಜರಿಗೆ ಅನಿಸ್ತಂತೆ ಇದು ನಿರ್ಮಾಲ್ಯ ತುಳಸಿ ಎಂದ್ರಂತ. ಶಿಷ್ಯನಿಗೆ ಹೇಳಿದ್ರು, ಇದೆಲ್ಲ ತುಳಸಿ ನಿರ್ಮಾಲ್ಯ ಆಗಿದೆ, ಪೂಜೆಗೆ ಬರೋದಿಲ್ಲ, ನಿರ್ಮಾಲ್ಯ ತಂದಿಟ್ಟಿದೆಯಲ್ಲ. ಸ್ವಾಮಿ, ಇವತ್ತು ಬೆಳಗ್ಗೆ ಬಿಡಿಸ್ಕೊಂಡ್ ಬಂದಿದ್ದೀನಿ, ನಾನು ಇವತ್ತು ತಂದಿದ್ದೀನಿ, ನಾನೇ ಹೋಗಿ ತುಳಸಿ ತೋಟಕ್ಕೆ ಹೋಗಿ ತಂದಿದ್ದೀನಿ, ಇದು ನಿರ್ಮಾಲ್ಯ ಅಲ್ಲ ಅಂತ. ಇಲ್ಲ, ಇದು ನಿರ್ಮಾಲ್ಯ ಆಗಿದೆ. ಇಲ್ಲ ನಾನೇ ತಂದಿದ್ದೀನಿ. ಮತ್ತವನು, ನೀನ್ ಯಾವ ತೋಟದಿಂದ ತಂದಿ, ಅಲ್ಲಿ ಯಾರಿದ್ರು ಅಂತ ಕೇಳಿದ್ರಂತೆ ವ್ಯಾಸರಾಜ. ಹೇಳ್ತಾನೆ ಶಿಷ್ಯ, ಯಾರೋ ಒಬ್ರು ಸ್ವಾಮಿಗಳು ಕೂತಿದ್ರು, ಧ್ಯಾನ ಮಾಡ್ತಾ ಕೂತಿದ್ರು, ನನ್ನ ಪಾಡಿಗೆ ನಾನು ತುಳಸಿ ಬಿಡಿಸ್ಕೊಂಡು ಬಂದೆ. ಹಾಗೆ ವ್ಯಾಸರಾಜರು ದಿವ್ಯ ದೃಷ್ಟಿಯಿಂದ ನೋಡಿ ಹೇಳ್ತಾರೆ, ಯಾರೋ ಸ್ವಾಮಿಗಳು ಕೂತದ್ದಲ್ಲ, ಸುರೇಂದ್ರ ತೀರ್ಥರು ಅಲ್ಲಿ ಕೂತಿದ್ದಾರೆ. ಅವರು ಬ್ರಹ್ಮಾಂಡವೇ ಸುಮಂಟ, ಈ ವಾರಿಜ ಭವಾಂಡವೇ ಸುಮಂಟಪ ಮೇರುಗಿರಿ ಸಿಂಹಾಸನ ಅಂತ ಕಲ್ಪನೆ ಮಾಡಿಕೊಂಡು ಅಲ್ಲಿರೋ ಪರಮಾತ್ಮನಿಗೆ ಭೂರುಹಜ ಫಲಪುಷ್ಪ, ಆ ತುಳಸಿ ತೋಟದಲ್ಲಿ ಕೂತವರು ತುಳಸಿ ತೋಟನ್ನೇ ಅರ್ಪಣೆ ಮಾಡಿಬಿಟ್ಟಿದ್ದಾರಂತೆ ಪರಮಾತ್ಮ. ಒಂದೊಂದು ತುಳಸಿ ದಳ ಸಮರ್ಪಣೆ ಮಾಡಲಿಲ್ಲ, ಇಡೀ ತೋಟ ತುಳಸಿ ವನವನ್ನೇ ಭಗವಂತನಿಗೆ ಅರ್ಪಣೆ ಮಾಡಿಬಿಟ್ಟಿದ್ದರಂತೆ. ಬ್ರಹ್ಮಾಂಡದಲ್ಲಿ ಮೇರು ಪರ್ವತದಲ್ಲಿ ಕೂತಂತಹ ಪರಮಾತ್ಮನಿಗೆ ಅವರ ಮಾನಸ ಪೂಜೆಯಲ್ಲಿ ಬೆಳಿಗ್ಗೆ ಇಂಥ ಪೂಜೆ ಮಾಡಿದ್ದ, ಮಾನಸ ಪೂಜೆ ಮಾಡಿದ್ದನ್ನ ವ್ಯಾಸರಾಜರು ತಮ್ಮ ಪೂಜೆಯಲ್ಲಿ ತಾವು ನೋಡಿದ್ರಂತೆ. ನಾವು ಪೂಜೆ ಮಾಡ್ತಿರುವಾಗ ಇನ್ನೊಬ್ಬರು ಪಕ್ಕದಲ್ಲಿ ಪೂಜೆ ಮಾಡಿದ್ರೆ ಅದನ್ನು ನೋಡ್ತಿರ್ತೀವಲ್ಲ, ಹಾಗೆ ವ್ಯಾಸರಾಜರು ಸುರೇಂದ್ರ ತೀರ್ಥರು ಮಾನಸ ಪೂಜೆ ಮಾಡಿ ಇದನ್ನೆಲ್ಲ ಅರ್ಪಣೆ ಮಾಡಿದ್ದು ಇವರಿಗೆ ಗೋಚರ ಆಯ್ತಂತೆ. ಆದ್ರಿಂದ ಹೇಳ್ತಾರೆ, ಇದೆಲ್ಲ ತುಳಸಿ ದಳಗಳು ಭಗವಂತನಿಗೆ ಅರ್ಪಿತ ಆಗೋಗಿದೆ, ನಿರ್ಮಾಲ್ಯ ಅಂತ. ಆಮೇಲೆ ಅವರನ್ನ ಅಲ್ಲಿದ್ದಾರೆ ಅನ್ನೋದು ಖಾತ್ರಿ ಎಲ್ಲ ಆದ್ಮೇಲೆ ಅವರನ್ನ ಬರಮಾಡ್ಕೊಂಡಂತೆ ಸುರೇಂದ್ರ ತೀರ್ಥರನ್ನ. ಅವರು ಬಂದ್ರು. ಆಮೇಲೆನೆ ಸುರೇಂದ್ರ ತೀರ್ಥರಿಗೆ ಏನಾದ್ರೂ ಕಾಣಿಕೆ ಕೊಡ್ಬೇಕಲ್ಲ, ಒಬ್ಬ ಸ್ವಾಮಿಗಳನ್ನು ಇನ್ನೊಬ್ರು ಕರೆಸಿದ್ರು ಅಂತ ಆದಾಗ ಏನೋ ಕೊಡ್ಲಿಕ್ಕೆ ಹೋದ್ರೆ ನಮಗದು ಬೇಡ, ವ್ಯಾಸರಾಜರೇ ನಿಮ್ಮಲ್ಲಿ ಒಬ್ರು ಶಿಷ್ಯರಿದ್ದಾರಲ್ಲ ಅವ್ರನ್ನ ಕೊಡ್ರಿ ಅಂದ್ರ. ಯಾವ ಶಿಷ್ಯರು? ವ್ಯಾಸರಾಜರಿಗೆ 24 ಜನ ಸನ್ಯಾಸಿ ಶಿಷ್ಯರಿದ್ರಂತೆ. ಸನ್ಯಾಸಿಗಳು 24 ಜನ ಇದ್ರಂತೆ, ಒಬ್ಬರಲ್ಲ ಇಬ್ಬರಲ್ಲ. ಅವರಿಗೆಲ್ಲ ಕೇಶವ ತೀರ್ಥರು, ನಾರಾಯಣ ತೀರ್ಥರು, ಮಾಧವ ತೀರ್ಥರು, ಹಿಂಗೆ ಹೆಸರು. ಕೇಶವ, ನಾರಾಯಣ, ಮಾಧವ, ಗೋವಿಂದ, ವಿಷ್ಣು ತೀರ್ಥರು, ಮಧುಸೂದನ್ ತೀರ್ಥರು, ತ್ರಿವಿಕ್ರಮ ತೀರ್ಥರು ಅಂತ ಹಿಂಗೆಲ್ಲ ಇಟ್ಟಿದ್ರು. ಅದ್ರಲ್ಲಿ 5ನೇ ಸ್ವಾಮಿಗಳನ್ನ ಆ ಸಲ ಸಂಚಾರ ಕರ್ಕೊಂಡು ಬಂದಿದ್ರಂತೆ ವಿಷ್ಣು ತೀರ್ಥರು. ಅವರೇ ವಿಷ್ಣು ತೀರ್ಥರು ಅಂತ 5ನೇ ಸ್ವಾಮಿಗಳು. ಅವರನ್ನ ನಮಗ್ ಕೊಡ್ರಿ ಅಂತ ಕೇಳಿದ್ರಂತೆ ಸುರೇಂದ್ರ ತೀರ್ಥ. ಅದೇ ಕಾಣಿಕೆ ಕೊಟ್ಟು ಬಿಡ್ರಿ, ಇನ್ನೇನು ಬೇಡ ಅಂತ ವ್ಯಾಸ ತೀರ್ಥರು ವಿಷ್ಣು ತೀರ್ಥರನ್ನ ಅವರಿಗೆ ಅರ್ಪಣೆ ಮಾಡಿದ್ರು. ಈ ವಿಷ್ಣು ತೀರ್ಥರು ಯಾರು ಅಂದ್ರೆ ಮೊದಲು ವಿಬುಧೇಂದ್ರ ತೀರ್ಥರು. ವಿಬುಧೇಂದ್ರ ತೀರ್ಥರೇ ಆಮೇಲೆ ಅವರು ಇದೇ ಪರಂಪರೆಯಲ್ಲಿ ಪೂರ್ವದಲ್ಲಿದ್ದವರು. ಆ ವಿಬುಧೇಂದ್ರ ತೀರ್ಥರು ವಿಠಲಾಚಾರ್ಯರಾಗಿ ಹುಟ್ಟಿದ್ರಂತೆ. ಅದೇ ವಿಠಲಾಚಾರ್ಯರು ವ್ಯಾಸರಾಜರ ಶಿಷ್ಯರಾಗಿ ವಿಷ್ಣು ತೀರ್ಥರಾದರು. ಸುರೇಂದ್ರ ತೀರ್ಥರ ಹತ್ರ ಬಂದ್ರು, ವಿಜಯೇಂದ್ರ ತೀರ್ಥರಾದರು. ಅಂತೂ ವಿಕಾರ ಬಿಡ್ಲಿಲ್ಲ, ಆಕಾರ ಬದಲಾಯಿತು, ವಿಕಾರ ಮಾತ್ರ ಹೋಗ್ಲಿಲ್ಲ. ವಿಬುಧೇಂದ್ರರಾದ್ರು, ವಿ ವಿಠಲಾಚಾರ್ಯರಾದ್ರು, ಮತ್ತೆ ವಿ ಅವರೇ ಮತ್ತೆ ವ್ಯಾಸರಾಜರ ಹತ್ರ ಬಂದಾಗ ವಿಷ್ಣು ತೀರ್ಥರಾದ್ರು, ಅಲ್ಲೂ ವಿ ಮತ್ತೆ ಬಂದಾಗ ವಿಜಯೇಂದ್ರ ತೀರ್ಥರಾದ್ರು, ಅಲ್ಲೂ ವಿಕಾರ ಉಳಿತವು. ಹೀಗೆ ಸುರೇಂದ್ರ ತೀರ್ಥರು ವಿಜಯೇಂದ್ರ ತೀರ್ಥರನ್ನ ಕರ್ಕೊಂಡ ಪ್ರಸಂಗ, ಅದರಲ್ಲಿ ಅವರು ಮಾನಸ ಪೂಜೆ ಈ ರೀತಿ ತುಳಸಿ ವನವನ್ನ ಅರ್ಪಣೆ ಮಾಡಿ ಅದು ವಿಜೇಂದ್ರ ತೀರ್ಥರಿಗೆ ಗೊತ್ತಾಗಿ ಹೀಗೆಲ್ಲ ನಡೀತದೆ. ಈ ರೀತಿ ಉಪಾಸನೆ ಮಾಡಿ ಭಗವಂತನಿಗೆ ಅರ್ಪಣೆ ಮಾಡುವವರು ಇರ್ತಾರೆ. ಇಷ್ಟು ಹೇಳಿ ವಿಭೂತಿಯನ್ನು ಹೇಳ್ತಾ 4 ವರ್ಣದಲ್ಲಿ ನಾವು ಯಾವ ರೀತಿ ಪರಮಾತ್ಮನನ್ನು ಚಿಂತನೆ ಮಾಡಬೇಕು ಅಂತ ಈಗ ಹೇಳ್ತಾರೆ. 4 ವರ್ಣಗಳಲ್ಲಿ ಭಗವಂತ ಇದ್ದಾನೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಭೂಸುರರೊಳಿಪ್ಪಬ್ಜ ಭವನೊಳು ವಾಸುದೇವನು ವಾಯು ಖಗಪ ಸದಾಶಿವ ಅಹಿಪೇಂದ್ರನು ವಿವಸ್ವಾನ್ನಾಮಕ ಸೂರ್ಯ ಭೇಷಕಾಮರಾಶ್ಯ ವರುಣಾದೀಸುರರು ಕ್ಷತ್ರಿಯರೊಳಿಪ್ಪರು ವಾಸವಾಗಿಹ ಸಂಕರುಷಣನ ನೋಡಿ ಮೋದಿಪರು. ಭೂಸುರರಳು, ಭೂಸುರ ಅಂತಂದ್ರೆ ಬ್ರಾಹ್ಮಣ ವರ್ಣದವರಲ್ಲಿ ಚತುರ್ಮುಖ ಬ್ರಹ್ಮದೇವರು ಇರ್ತಾರಂತೆ. ಬ್ರಹ್ಮ ಬ್ರಾಹ್ಮಣ ಜಾತಿ ಸನ್ ಸ್ವಯಂ ಜಜ್ಞೆ ಚತುರ್ಮುಖ ಅಂತ ಪ್ರಮಾಣ. ಚತುರ್ಮುಖ ಬ್ರಹ್ಮದೇವರು ದೇವತೆಗಳಲ್ಲಿ ಅವರು ಬ್ರಾಹ್ಮಣ ಜಾತಿಗೆ, ಬ್ರಾಹ್ಮಣ ವರ್ಣದವರಿಗೆ ಅಭಿಮಾನಿಗಳು. ಆಚಾರ್ಯರ ಸಿದ್ಧಾಂತದ ಪ್ರಕಾರ ದೇವತೆಗಳಲ್ಲಿ ವರ್ಣ ವ್ಯವಸ್ಥೆ ಇಲ್ಲ.
ದೈತ್ಯರಲ್ಲಿ ದಾನವರಲ್ಲಿ ವರ್ಣ ವ್ಯವಸ್ಥೆ ಇಲ್ಲ. ವರ್ಣ ವ್ಯವಸ್ಥೆ ಇರೋದು ಮನುಷ್ಯರಲ್ಲಿ ಮಾತ್ರ. ದೇವತೆಗಳ ಗುಂಪಿನಲ್ಲಿ 33 ಕೋಟಿ ದೇವತೆಗಳಿದ್ದಾರೆ. ಅದರಲ್ಲಿ ಇಷ್ಟು ಜನ ಬ್ರಾಹ್ಮಣ ದೇವತೆಗಳು, ಇಷ್ಟು ಜನ ಕ್ಷತ್ರಿಯ ದೇವತೆಗಳು, ಇಷ್ಟು ದೇವತೆಗಳು ವೈಶ್ಯರು ಶೂದ್ರರು ಅಂತ ದೇವತೆಗಳಲ್ಲಿ ವರ್ಣ ವಿಭಾಗನೇ ಇಲ್ಲ. ಸರ್ವವರ್ಣಾಹ ಅಂತಾರೆ. ಎಲ್ಲಾ ವರ್ಣನೂ ಇರ್ತದಂತ ಅವರಲ್ಲಿ. ಎಲ್ಲಾ ವರ್ಣದ ಧರ್ಮವನ್ನು ನಾವು ದೇವತೆಗಳಲ್ಲಿ ನೋಡ್ತೇವೆ. ಬ್ರಾಹ್ಮಣ ಧರ್ಮಾನುಷ್ಠಾನ ಮಾಡ್ತಾರೆ ಒಬ್ರು, ಅದೇ ದೇವತೆ ಕ್ಷತ್ರಿಯ ಧರ್ಮ, ಶೂದ್ರ ಧರ್ಮ, ವೈಶ್ಯ ಧರ್ಮನೂ ಅನುಷ್ಠಾನ ಮಾಡ್ತಾರೆ. ಹಿಂಗೆ ಪ್ರತಿಯೊಬ್ಬ ದೇವತೆಯಲ್ಲೂ ಕೂಡ 4 ವರ್ಣದ ಧರ್ಮ ಕಾಣಿಸ್ತದಂತೆ. ಅದರಂತೆ ಸರ್ವಾಶ್ರಮ, ಎಲ್ಲ ಆಶ್ರಮಗಳು ಇರ್ತದಂತೆ. ಗಾರ್ಹಸ್ಥ್ಯಂಚ ಯತಿತ್ವಂಚ ದೇವೇಶ್ವೇಕತ್ವಮಾಗತಂ ಅಂತಾರೆ. ಅವರು ಗೃಹಸ್ಥರು ಹೌದು, ಸನ್ಯಾಸಿಗಳು ಹೌದು, ದೇವತೆಗಳು ಬ್ರಹ್ಮಚಾರಿಗಳು ಹೌದು, ವಾನಪ್ರಸ್ಥರು ಹೌದು. ಸರ್ವವರ್ಣಾಹ ಸರ್ವಾಶ್ರಮಾಹ ಅಂತಿದೆ. ಅಲ್ಲಿ ವ್ಯವಸ್ಥೆನೇ ಇಲ್ಲ. ಮಧ್ವಾಚಾರ್ಯರು ವಾಯುದೇವರೇ ಶ್ರೀಮದ್ ಆಚಾರ್ಯರಾಗಿ ಸನ್ಯಾಸಾಶ್ರಮ ತಗೊಂಡ್ರು ಅಂತ ಹೇಳುವಾಗ ಮಧ್ವ ವಿಜಯದಲ್ಲಿ ಈ ಮಾಹಿತಿ ಕೊಡ್ತಾರೆ ನೋಡಿ ನಾರಾಯಣ ಪಂಡಿತ. ಸದಾ ಸಮಸ್ತಾಶ್ರಮ ಭಾಗ್ ಸುರೇಶ್ವರು ವಿಶೇಷತಃ ಖಲ್ವ ಭಜದ್ವರಾಶ್ರಮಂ. ಯಾವಾಗ್ಲೂ ಎಲ್ಲಾ ಆಶ್ರಮ ಅವರಿಗೆ ಇದ್ದೇ ಇರ್ತದೆ, ಯಾವಾಗ್ಲೂ ಎಲ್ಲಾ ವರ್ಣಗಳು ಇದ್ದೇ ಇರ್ತದೆ. ಆದ್ರೂ ವಿಶೇಷವಾಗಿ ಸನ್ಯಾಸಾಶ್ರಮ ತಗೊಂಡ್ರು, ಅಲ್ಲಿವರೆಗೆ ಇದ್ದಿಲ್ಲ ಅಂತ ಅಲ್ಲ. ದೇವತೆಗಳು ಅಂದ್ಮೇಲೆ ಸರ್ವವರ್ಣ ಸರ್ವ ಆಶ್ರಮ ಅವರಲ್ಲಿ ಇರ್ತದೆ. ಆದರೂ ಕೂಡ ವಿಶೇಷವಾಗಿ ಇಂತಿಂಥ ದೇವತೆಗಳನ್ನ ಬ್ರಾಹ್ಮಣರು ಅಂತ ಕರೆದಿದ್ದಾರೆ. ಬ್ರಹ್ಮದೇವರು ಬ್ರಾಹ್ಮಣರು, ವಾಯುದೇವರು ಕ್ಷತ್ರಿಯರು, ಯಮದೇವರು ಶೂದ್ರರು, ಕುಬೇರ ವೈಶ್ಯ ಅಂತ ಕರೆದಿದ್ದಾರೆ. ಯಾಕೆ, ಯಾವ ದೃಷ್ಟಿಯಲ್ಲಿ ಕರೆದರು ಅಂತಂದ್ರೆ, ಅವರು ಬ್ರಾಹ್ಮಣ ವರ್ಣದವರಿಗೆ ಅಭಿಮಾನಿಗಳು, ನಿಯಾಮಕರು. ವಿಶೇಷವಾಗಿ ಬ್ರಾಹ್ಮಣರು ತಮ್ಮ ತಮ್ಮ ಧರ್ಮ ಕರ್ಮಗಳನ್ನು ಮಾಡುವಾಗ ಚತುರ್ಮುಖ ಬ್ರಹ್ಮದೇವರು ಅವರಲ್ಲಿದ್ದುಕೊಂಡು ಆ ಧರ್ಮವನ್ನು ಪರಿಪಾಲನೆ ಮಾಡ್ತಾರೆ. ಕ್ಷತ್ರಿಯರು ಶತ್ರುಗಳ ಸಂಹಾರ ಮಾಡುವಾಗ, ರಾಜ್ಯ ಪರಿಪಾಲನೆ ಮಾಡುವಾಗ ಕ್ಷತ್ರಿಯರಲ್ಲಿ ವಾಯುದೇವರು ಇದ್ದುಕೊಂಡು ಆ ಕಾರ್ಯ ಮಾಡಿಸ್ತಾರೆ. ಆದ್ರಿಂದ ಇಂತಿಂಥ ದೇವತೆಗಳು ಈ ವರ್ಣದವರು ಅಂತ ವೇದದಲ್ಲಿದೆ, ಉಪನಿಷತ್ನಲ್ಲಿದೆ. ಅದಕ್ಕೆ ಅರ್ಥ ಏನು ಅಂತಂದ್ರೆ, ಆಯಾ ವರ್ಣಕ್ಕೆ ಅವರು ನಿಯಾಮಕರು, ಅಭಿಮಾನಿಗಳು ಅಂತ ತಿಳ್ಕೊಳ್ಬೇಕು. ಅವರಲ್ಲಿ ಮತ್ತು ಭಗವದ್ ರೂಪ ಇರ್ತದೆ. ಆ ವಿವರವನ್ನ ಇದು ಮೂಲ ಗ್ರಂಥಗಳಲ್ಲಿ ವೇದ ಅಲ್ಲೆಲ್ಲ ಬಂದಿರೋದು, ಅದನ್ನ ದಾಸರು ಸಂಗ್ರಹ ಮಾಡಿ ನಾವು, ಯಾಕೆಂದ್ರೆ ಈ ವ್ಯವಹಾರದಲ್ಲಿರುವಾಗ ಎಲ್ಲಾ ವರ್ಣದವ್ರ ಜೊತೆಗೂ ವ್ಯವಹಾರ ಮಾಡ್ತೀವಿ. ಒಂದು ಕುಟುಂಬದಲ್ಲಿ ಒಬ್ಬ ವ್ಯಕ್ತಿಗೆ 4 ಜನ ಮಕ್ಕಳಿದ್ದ ಹಾಗೆ ಪರಮಾತ್ಮನಿಗೆ 4 ಜನ ಮಕ್ಕಳು, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ 4 ಮಕ್ಕಳು. ಅವರವರ ಯೋಗ್ಯತೆ ನೋಡಿಕೊಂಡು, ಅವರವರ ಸಾಮರ್ಥ್ಯ, ಅವರ ಕೌಶಲ್ಯ ಅದನ್ನು ನೋಡಿಕೊಂಡು ಪರಮಾತ್ಮ ಒಬ್ಬೊಬ್ಬರಿಗೆ ಒಂದೊಂದು ಕೆಲಸ ಕೊಟ್ಟಿಲ್ಲ. ಒಬ್ಬ ತಂದೆ ತಾಯಿಗಳಿಗೆ 4 ಮಕ್ಕಳಿರ್ತಾರೆ. ಒಬ್ಬನಿಗೆ ಬಹಳ ಸಾತ್ವಿಕನಾಗಿರ್ತಾನೆ, ವ್ಯವಹಾರ ಗೊತ್ತಿಲ್ಲ, ಹೊರಗೆ ಹೋಗಿ ಗೊತ್ತಿಲ್ಲ, ಅಂಗಡಿ ಅದ್ಯಾವುದು ಕೂಡ ಗೊತ್ತಿರೋದಿಲ್ಲ, ಮಂತ್ರ ಕಲ್ತಿರ್ತಾನೆ, ಅದ್ರಲ್ಲಿ ಆಸಕ್ತಿ. ಒಂದು ಸಮಾರಂಭ ಆಗ್ಬೇಕಾದ್ರೆ ನೀನ್ ದೇವ್ರ ಪೂಜೆ ಮಾಡು ಅಂತ ಅವನಿಗೆ, ಅದನ್ನ ನೀನ್ ದೇವ್ರ ಪೂಜೆ ಮಾಡು. ಒಳ್ಳೆ ಚುರುಕಿದ್ದವನನ್ನ ನೀನ್ ಅಂಗಡಿ ಹೋಗು, ಸಾಮಾನು ತಗೊಂಡು ಬಾ ಅಂತ ಆ ಕೆಲಸಕ್ಕೆ ಕಳಿಸ್ತಾನೆ. ಇನ್ನೂ ಗಟ್ಟಿಮುಟ್ಟಿದ್ದವನನ್ನ ಇನ್ನೇನಾದ್ರೂ ಕೆಲಸ ಮಾಡು ಅಂತಾನೆ. ಹೀಗೆ ತಂದೆ ಆ ಮಕ್ಕಳ 4 ಮಕ್ಕಳ ಅವರ ದೇಹದಲ್ಲಿರೋ ಶಕ್ತಿ ಸಾಮರ್ಥ್ಯ ನೋಡಿ ಒಂದೊಂದು ಕೆಲಸ ಹಂಚಿ, ಅಂತೂ ಇಡೀ ಮನೆ ಕೆಲಸ 4 ಮಕ್ಕಳಿಂದ ನಡೆದವು. ಒಬ್ಬನು ಧಾರ್ಮಿಕ ನೋಡ್ಕೊಳ್ತಾನೆ, ಇನ್ನೊಬ್ಬನು ವ್ಯವಹಾರ ನೋಡ್ಕೊಳ್ತಾನೆ, ಮತ್ತೊಬ್ಬನು ರಾಜಕೀಯ ನೋಡ್ಕೊಳ್ತಾನೆ. ಏನೇನೋ ವ್ಯವಹಾರ ಅವರವ್ರಿಗೆ ಎಲ್ಲಿ ಕೌಶಲ್ಯ ಇದೆ ಅದಕ್ಕೆ ಕಳಿಸಿಬಿಡ್ತಾನೆ. ಅದೇ ಪ್ರಕಾರ ಪರಮಾತ್ಮ 4 ವರ್ಣದವರನ್ನ ಮಕ್ಕಳಂತ ಸೃಷ್ಟಿ ಮಾಡಿ ಅವರವರಿಗೆ ಯೋಗ್ಯತೆ, ಅವರ ದೇಹಕ್ಕೆ ಅನುಗುಣವಾದಂತಹ ಕೆಲಸವನ್ನು ಅವರಿಗೆ ಹಂಚಿದ್ದಾನೆ. ನೀವು ಇಂತಿಂಥ ಕೆಲಸ ಮಾಡ್ಕೊಂಡಿರಿ. ಅವರಲ್ಲಿ ಅಭಿಮಾನಿ ದೇವತೆಗಳನ್ನು ಇಟ್ಟಿದ್ದಾನೆ, ಬ್ರಹ್ಮಾದಿ ದೇವತೆಗಳನ್ನ. ಅವರೊಳಗೆ ಮತ್ತೆ ತಾನು ಚತುರೂಪನಾಗಿ ನೆಲೆಸಿ ಆ ಕರ್ಮಗಳನ್ನು ಮಾಡಿಸ್ತಾನೆ. ಆದ್ರಿಂದ ನಮಗಿಂಥ ಕೆಲಸ ಅವರಿಗಿಂಥ ಕೆಲಸ ಅಂತ ಅದ್ರಲ್ಲಿ ಯಾರು ಏನು ಯೋಚನೆ ಮಾಡೋ ಹಾಗಿಲ್ಲ, ಬೇಜಾರು ಮಾಡ್ಕೊಳ್ಳೋ ಹಾಗಿಲ್ಲ. ಎಲ್ಲರೂ ಪರಮಾತ್ಮ ಮಕ್ಕಳು, ಎಲ್ಲರೂ ಸೇರಿ ಕೆಲಸ ಮಾಡಿದ್ರೇನೆ, ಅವರವ್ರ ಕೆಲಸ ಅವ್ರು ಮಾಡಿದ್ರೆ ಇಡೀ ಜಗತ್ತು ನಡೀತದೆ, ಸುವ್ಯವಸ್ಥಿತವಾಗಿ ನಡೀತದೆ. ಯಾರ್ಯಾರಿಗೆ ಯಾವ ಸಬ್ಜೆಕ್ಟ್ ಹಂಚಿರ್ತಾರೋ ಅವ್ರು ಅದನ್ನೇ ಹೇಳಬೇಕು. ನಾನು ಮ್ಯಾಥಮೆಟಿಕ್ಸ್ ಹೇಳ್ತೇನೆ ಅಂತ ಹೇಳಿ ಸೋಷಿಯಾಲಜಿ ಹೇಳೋನು ಇದಕ್ಕೆ ಬಂದ್ರೆ ಗತಿ ಏನದು? ಅವ್ರವ್ರಿಗೆ ಸಬ್ಜೆಕ್ಟ್ ಕೊಟ್ಟಿರ್ತಾರೆ, ಇಂಥದ್ದು ನೀವು ಹೇಳ್ರಿ ಅಂತ, ಅದನ್ನ ಅವ್ರು ಹ್ಯಾಂಡಲ್ ಮಾಡಿಬಿಟ್ರೆ ಸಾಕು. ಹಾಗೆ ಪರಮಾತ್ಮ 4 ವರ್ಣಗಳನ್ನು ಸೃಷ್ಟಿ ಮಾಡಿ ತಾನೇ ಅವರೊಳಗೆ ಪ್ರತಿಯೊಬ್ಬರೊಳಗೂ ಇದ್ದು, ಎಲ್ಲರೊಳಗೂ ಇದ್ದು ಕಾರ್ಯ ಮಾಡ್ಕೊಂಡು ಹೋಗಿದ್ದ. ಭೂಸುರರೊಳಿ ಅಬ್ಜಭವನೋಡು ವಾಸುದೇವನು. ಬ್ರಾಹ್ಮಣರಲ್ಲಿ ಅಬ್ಜಭವ ಅಂದ್ರೆ ಚತುರ್ಮುಖ ಬ್ರಹ್ಮದೇವರಿದ್ದಾರೆ, ಅವರಲ್ಲಿ ವಾಸುದೇವ ರೂಪಿ ಪರಮಾತ್ಮನನ್ನ ಬ್ರಾಹ್ಮಣರಲ್ಲಿ ಚಿಂತನೆ ಮಾಡಬೇಕು. ಇನ್ನು ಕ್ಷತ್ರಿಯರಲ್ಲಿ ವಾಯು, ಖಗಪ,
ಖಗಪ ಅಂದ್ರೆ ಗರುಡ ದೇವರು, ವಾಯು, ಖಗಪ, ಸದಾಶಿವ, ರುದ್ರದೇವರು, ಅಹಿಪ, ಶೇಷದೇವರು, ಇಂದ್ರನು, ವಿವಸ್ವಾನ್ ನಾಮಕ ಸೂರ್ಯ, 12 ಸೂರ್ಯರಲ್ಲಿ ವಿವಸ್ವಾನ್ ಎಂಬಂತಹ ಸೂರ್ಯ, ಭೇಷ, ಭೇಷ ಅಂದ್ರೆ ಚಂದ್ರ ಅಂತ ಅರ್ಥ, ಭೇಷ, ಭ ಅಂದ್ರೆ ನಕ್ಷತ್ರ, ಭೇಷ ಅಂದ್ರೆ ಚಂದ್ರ, ಕಾಮ, ಮನ್ಮಥ, ಅಮರಾಸ್ಯ, ಅಮರಾಸ್ಯ ಅಂದ್ರೆ ಅಗ್ನಿದೇವರು, ವರುಣಾದಿ ಈಶ್ವರರು ಕ್ಷತ್ರಿಯರೊಳಿಪ್ಪರು. ಇಷ್ಟು ದೇವತೆಗಳನ್ನು ಕ್ಷತ್ರಿಯರಲ್ಲಿಟ್ಟಿದ್ದಾನೆ. ವಾಸವಾಗಿಹ ಸಂಕರ್ಷಣನ ನೋಡಿ ಮೋದಿಪರು. ಕ್ಷತ್ರಿಯರಲ್ಲಿ ಇಷ್ಟು ಜನ ಅಭಿಮಾನಿಗಳು, ಅವರಲ್ಲಿ ಸಂಕರ್ಷಣ ನಾಮಕ ಪರಮಾತ್ಮ ಇದ್ದಾನೆ ಅಂತ ಆ ಭಗವಂತನ ನೋಡಿ ಚಿಂತನೆ ಮಾಡಬೇಕು. ಅವರಲ್ಲಿ ಅವರಿಗೂ ಕೂಡ ಆದರಗಳನ್ನ ಮಾಡಲೇಬೇಕು. ಮೀನಕೇತನ ತನಯ ಪ್ರಾಣಾಪಾನ ವ್ಯಾನೋದಾನ ಮುಖ್ಯ ಏಕೋನ ಪಂಚಾಶನ್ ಮರುದ್ಗಣ ರುದ್ರ ವಸುಗಣರು ಮೇನಕಾತ್ಮಜ ಕುವರ ವಿಶ್ವಕ್ಸೇನ ಧನಪಾದಿ ಅನಿಮಿಷರನು ಸದಾನುರಾಗದಿ ಧೇನುಪುದು ವೈಶ್ಯರೋಡು ಪ್ರದ್ಯುಮ್ನ. ಇನ್ನು ವೈಶ್ಯವರ್ಣದವರಲ್ಲಿ ಮೀನಕೇತನ ತನಯ, ಮೀನಕೇತನ ತನಯ ಅಂದ್ರೆ ಅನಿರುದ್ಧ. ಮೀನನ್ನ ಧ್ವಜದಲ್ಲಿ ಧರಿಸಿದಂಥವನು ಮನ್ಮಥ. ಮೀನಕೇತನ ಅಂದ್ರೆ ಮನ್ಮಥ, ಅವನು ಕ್ಷತ್ರಿಯರಿಗೆ ಅಭಿಮಾನಿ, ಕ್ಷತ್ರಿಯರಲ್ಲಿ ಅಭಿಮಾನಿ, ಅಲ್ಲಿರ್ತಾನೆ ಮನ್ಮಥ. ಮನ್ಮಥನ ಮಗ ಅನಿರುದ್ಧ ವೈಶ್ಯ ಜಾತಿಗೆ ಅಭಿಮಾನಿ. ನೋಡಿ, ಅಪ್ಪ ಮನ್ಮಥ ಕ್ಷತ್ರಿಯರಿಗೆ, ಮನ್ಮಥನನ್ನ ಕ್ಷತ್ರಿಯ ಅಂತ ಕರೆದಿದ್ದಾರೆ. ಮನ್ಮಥನ ಮಗ ಅನಿರುದ್ಧನನ್ನ ವೈಶ್ಯ ಅಂತ ಕರೆದಿದ್ದಾರೆ. ಅಪ್ಪ ಕ್ಷತ್ರಿಯ ಆದ್ರೆ ಮಗ ವೈಶ್ಯ ಆಗ್ತಾನೆ. ಅರ್ಥ ಏನು? ಅಪ್ಪ ಕ್ಷತ್ರಿಯ ಜಾತಿಗೆ ಅಭಿಮಾನಿ, ಮಗ ವೈಶ್ಯ ಜಾತಿಗೆ ಅಭಿಮಾನಿ. ಆ ರೀತಿ ಅರ್ಥ ಮಾಡಬೇಕು. ಮೀನಕೇತನ ತನಯ ಅಂದ್ರೆ ಅನಿರುದ್ಧ, ಮನ್ಮಥನ ಮಗ. ಪ್ರಾಣ, ಅಪಾನ, ವ್ಯಾನೋದಾನ ಮೊದಲಾಗಿ 49 ಮಂದಿ ಮರುದೇವತೆಗಳು ಅಂತಿದ್ದಾರೆ. ಅದೊಂದು ಗಣ. ಪ್ರಾಣಾಪಾನ ವ್ಯಾನೋದಾನ ಮುಖ್ಯ ಏಕೋನ ಪಂಚಾಶನ್ ಮರುದ್ಗಣ. ಏಕ ಊನ, ಒಂದು ಕಡಿಮೆ 50 ಅಂದ್ರೆ 49 ಮರುದ್ಗಣದವರು. 11 ಜನ ರುದ್ರರು ಅಂತಿದ್ದಾರೆ. ಅವರು ವಸುಗಣರು, 8 ಮಂದಿ ವಸುಗಳಿದ್ದಾರೆ. ಇವರೆಲ್ಲ ಮೇನಕಾತ್ಮಜ ಕುವರ, ಗಣಪತಿ. ಮೇನಕಾತ್ಮಜ ಕುವರ ಅಂದ್ರೆ ಗಣಪತಿ. ಮೇನಕೆ ಅವರ ಮಗಳು ಅಂತಂದ್ರೆ ಪಾರ್ವತಿ, ಪಾರ್ವತಿ ತನಯ ಗಣಪತಿ. ಮೇನಕಾತ್ಮಜ ಕುವರ ವಿಶ್ವಕ್ಸೇನ, ವಿಶ್ವಕ್ಸೇನ ಅಂತ 18ನೇ ಕಕ್ಷೆಯಲ್ಲಿರ್ತಕ್ಕಂಥ ಒಬ್ಬ ದೇವತೆ. ಭಗವಂತನ ನೈವೇದ್ಯ ಕಾಲದಲ್ಲಿ ಅವನ ಸೇವೆ ಇರ್ತದಂತೆ. ಧನಪ ಅಂತಂದ್ರೆ ಕುಬೇರ. ಈ ದೇವತೆಗಳೆಲ್ಲ ಇವರನ್ನ ಸದಾನುರಾಗದಿ ಧೇನುಪುದು ವೈಶ್ಯರೋಳು, ವೈಶ್ಯರಲ್ಲಿ ಅಭಿಮಾನಿಗಳಾಗಿದ್ದಾರೆ. ಅವರಲ್ಲಿ ಪ್ರದ್ಯುಮ್ನ ರೂಪಿ ಪರಮಾತ್ಮ. ಬ್ರಾಹ್ಮಣರಲ್ಲಿ ವಾಸುದೇವ, ಕ್ಷತ್ರಿಯರಲ್ಲಿ ಸಂಕರ್ಷಣ, ವೈಶ್ಯರಲ್ಲಿ ಪ್ರದ್ಯುಮ್ನ. ಅದಕ್ಕೆ ಅವರಲ್ಲಿ ಹಣ ಜಾಸ್ತಿ. ಪ್ರದ್ಯುಮ್ನ ಅಂದ್ರೆ ಪ್ರಕೃಷ್ಟವಾಗಿರ್ತಕ್ಕಂಥ, ದ್ಯುಮ್ನ ಅಂತಂದ್ರೆ ಸಂಪತ್ತು ಅಂತ ಅರ್ಥ. ಯಾಕೆಂದ್ರೆ ಅವರು ವಾರ್ತ ಇತ್ಯಾದಿಗಳನ್ನ ಮಾಡಿಕೊಂಡು ಸಂಪತ್ತನ್ನು ಸಂಪಾದನೆ ಮಾಡೋ ಕೆಲಸನೇ ಪರಮಾತ್ಮ ಕೊಟ್ಟಿದ್ದಾನಂತ. ಅದನ್ನ ಉಳಿದವರಿಗೆಲ್ಲ ಹಂಚಿ ಅವರು ಪುಣ್ಯ ಸಂಪಾದನೆ ಮಾಡಬೇಕು ಅಂತ ಆ ಕೆಲಸ ಅವರಿಗೆ ಹಂಚಿದ್ದಾನೆ. ಆದ್ರಿಂದ ಅವರಲ್ಲಿ ಪ್ರದ್ಯುಮ್ನ, ಪ್ರಕೃಷ್ಟವಾಗಿರತಕ್ಕಂಥ, ದ್ಯುಮ್ನ ಅಂತಂದ್ರೆ ಸಂಪತ್ತು.